ಸುನಿತಾ ವಿಲಿಯಮ್ಸ್ ಅಮೆರಿಕದ ಬಾಹ್ಯಾಕಾಶ ಗಗನಯಾತ್ರಿ. ಈಕೆ ವಾಪಸ್ ಬದುಕಿ ಬರ್ತಾರಾ ಅನ್ನೋದೇ ಎಲ್ಲ ಕಡೆ ಚರ್ಚೆ. ಏಕೆ ಅಂದರೆ ಜಸ್ಟ್ 8 ದಿನಕ್ಕಾಗಿ ತಯಾರಿ ಮಾಡಿಕೊಂಡು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಸುನಿತಾ ವಿಲಿಯಮ್ಸ್ ಅವರನ್ನು 150 ದಿನಗಳೇ ಕಳೆದರೂ ವಾಪಸ್ ಕರೆದು ತರೋಕೆ ಆಗಿಲ್ಲ. ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ. ಸುನಿತಾ ಅವರನ್ನು ವಾಪಸ್ ಕರ್ಕೊಂಡು ಬಂದೇ ಬರ್ತೀವಿ ಅಂತಿದೆ ನಾಸಾ. ಇದು ಸುಮ್ಮನೆ ಸುನಿತಾ ಅವರಿಗೆ ಏನೋ ಆಗ್ಬಿಡುತ್ತೆ ಅಂತ ಗಾಬರಿ ಹುಟ್ಟಿಸೋ ಕಥೆ ಅಲ್ಲ. ಅವರು ಸಣ್ಣಗಾಗಿ ಮೂಳೆ ಚಕ್ಕಳ ಕಾಣಿಸೋ ಹಂಗಾಗಿದ್ದಾರೆ. ಯಾಕೆ ಗೊತ್ತಾದರೆ ಶಾಕ್ ಆಗ್ತೀರಿ ಅಂತ ಹೇಳೋ ಕಥೆಯೂ ಅಲ್ಲ. ಆದರೆ 8 ದಿನಕ್ಕೆ ಹೋದವರು 150 ದಿನ ಆದರೂ ಬದುಕಿರೋದು ಹೇಗೆ ಅನ್ನೋ ಸೈಂಟಿಫಿಕ್ ಸ್ಟೋರಿ. ನಿಮಗೆ ಅಚ್ಚರಿ ಆಗಬಹುದು. ಬಾಹ್ಯಾಕಾಶದಲ್ಲಿ ಜನ ಹೇಗೆ ಬದುಕ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗಬಹುದು. ಸುನಿತಾ ವಿಲಿಯಮ್ಸ್ ಜೀವಂತವಾಗಿ ಇರಬೇಕು ಅಂದರೆ ದಿನಕ್ಕೆ 4000 ಕ್ಯಾಲೋರಿ ಆಹಾರ ತಿನ್ನಲೇಬೇಕು. ಸುನಿತಾ ವಿಲಿಯಮ್ಸ್ ಇರೋ ಬಾಹ್ಯಾಕಾಶ ನಿಲ್ದಾಣ ಇದೆಯಲ್ಲ, ಅದು 28,000 ಕಿಲೋಮೀಟರ್ ವೇಗದಲ್ಲಿ ಭೂಮಿನ ಸುತ್ತು ಹೊಡಿತಾ ಇರುತ್ತೆ. ಜಸ್ಟ್ 1.5 ಗಂಟೆಗೊಂದ್ಸಲ ಭೂಮಿನ ಆಕಾಶದಲ್ಲೇ ಒಂದು ರೌಂಡ್ ಹಾಕುತ್ತೆ. ಅಂದರೆ ಒಂದು ದಿನಕ್ಕೆ 16 ರೌಂಡ್ಸ್. ಸುನಿತಾ ವಿಲಿಯಮ್ಸ್ ಇರೋದು ಒಂದು ಫುಟ್ಬಾಲ್ ಗ್ರೌಂಡಿನಷ್ಟು ದೊಡ್ಡದಾಗಿರೋ ನೌಕೆಯಲ್ಲಿ. ಹಾಗಾದರೆ ಒಬ್ಬರೇ ಇದ್ದಾರಾ ಅನ್ಕೋಬೇಡಿ, ಟೆನ್ಷನ್ ಬೇಡ. ಸುನಿತಾ ವಿಲಿಯಮ್ಸ್ ಜೊತೆ ಇನ್ನೂ 6 ಜನ ಇದ್ದಾರೆ. ಸುನಿತಾ ವಿಲಿಯಮ್ಸ್ ಇದ್ದಾರಲ್ಲ, ಆ ಬಾಹ್ಯಾಕಾಶ ನಿಲ್ದಾಣಕ್ಕೆ ವರ್ಷಕ್ಕೆ ಒಂದಷ್ಟು ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಾಗೆ ಕಳಿಸಿದ್ದವರು ಸುನಿತಾ ವಿಲಿಯಮ್ಸ್. ಈಗಾಗಲೇ ಅವರು 2006ರಲ್ಲಿ ಒಂದ್ಸಲ, 2012ರಲ್ಲಿ ಇನ್ನೊಂದ್ಸಲ ಹೋಗಿ ಬಂದಿದ್ದಾರೆ. ಸ್ಪೇಸ್ ಸ್ಟೇಷನ್ನಿನಲ್ಲಿ 428 ದಿನ ಇದ್ದು ಬಂದ ದಾಖಲೆ, 50 ಗಂಟೆ 40 ನಿಮಿಷ ಸ್ಪೇಸ್ ವಾಕ್ ಮಾಡಿರೋ ದಾಖಲೆ. ಅಷ್ಟೇ ಯಾಕೆ, ಸ್ಪೇಸ್ನಲ್ಲಿ ಮ್ಯಾರಥಾನ್ ಓಡಿದ ದಾಖಲೆಯು ಸುನಿತಾ ಅವರ ಹೆಸರಲ್ಲೇ ಇದೆ. ಸುನಿತಾ ವಿಲಿಯಮ್ಸ್ ಭಾರತೀಯಳಾದರೂ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಅಮೆರಿಕದಲ್ಲೇ. ಈಗ ಅವರಿಗೆ 59 ವರ್ಷ. ಬಾಹ್ಯಾಕಾಶಕ್ಕೆ ಹೋದಾಗ ಭಗವದ್ಗೀತೆ, ಓಂ ಚಿಹ್ನೆ, ಉಪನಿಷತ್ತುಗಳ ಪ್ರತಿ ತೆಗೆದುಕೊಂಡು ಹೋಗಿರೋ ದಾಖಲೆಯು ಸುನಿತಾ ಅವರ ಹೆಸರಲ್ಲೇ ಇದೆ. ಎಲ್ಲ ಸರಿ, 8 ದಿನಕ್ಕೆ ಹೋಗಿದ್ದವರು 150 ದಿನ ಆದರೂ ಬರೋಕ್ ಆಗಿಲ್ವಲ್ಲ. ಊಟ ತಿಂಡಿಗೆ ಏನು ಮಾಡ್ತಾರೆ ಅಂತೀರಾ? ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸುನಿತಾ ಅವರನ್ನು ವಾಪಸ್ ಕರ್ಕೊಂಡು ಬರೋ ನೌಕೆಯಲ್ಲಿ ಪ್ರಾಬ್ಲಮ್ ಆಗಿದೆ. ಆದರೆ ಅದೇ ನಿಲ್ದಾಣಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡೋದಕ್ಕೇನೂ ಪ್ರಾಬ್ಲಮ್ ಇಲ್ಲ. ಇಷ್ಟಕ್ಕೂ ಅಲ್ಲಿರೋರು ತಿನ್ನೋ ಕಥೆ ಗೊತ್ತಿರಬೇಕಲ್ಲ. ಅಲ್ಲಿ ಮೈಕ್ರೋಗ್ರಾವಿಟಿ ಇರುತ್ತೆ, ಅಂದರೆ ಗುರುತ್ವಾಕರ್ಷಣೆ ಉಲ್ಟಾ. ಆ ಪರಿಸ್ಥಿತಿಯಲ್ಲಿ ಮೂಳೆ ಸ್ನಾಯುಗಳೆಲ್ಲ ಕುಸಿತವೆ. ದೇಹದಲ್ಲಿ ರಕ್ತ ನೀರು ಇರುತ್ತಲ್ಲ, ಅದೆಲ್ಲ ಮೇಲ್ಮುಖವಾಗಿ ಹರಿಯುತ್ತೆ. ಅಂದರೆ ನಾವು ತಲೆ ಕೆಳಕಾಗಿ ನಿಂತ್ಕೊಂಡ್ರೆ ರಕ್ತ ಎಲ್ಲ ಮುಖಕ್ಕೆ ನುಗ್ಗಿ ಮುಖ ಊದ್ಕೊಳ್ಳೋ ಫೀಲ್ ಆಗುತ್ತಲ್ಲ, ಹಾಗೆ. ಹಾಗಾದಾಗ ಮುಖ ಮೈ ಎಲ್ಲ ಊದ್ಕೊಳ್ಳೋ ಫೀಲ್ ಆಗುತ್ತೆ. ಸೊ ಮಿನಿಮಮ್ 4000 ಕ್ಯಾಲೋರಿ ಫುಡ್ ತಗೊಳ್ಳೇಬೇಕು. ಸಾಮಾನ್ಯವಾಗಿ ಭೂಮಿ ಮೇಲಿರೋ ನಾವೆಲ್ಲ 2500 ಕ್ಯಾಲೋರಿ ತಗೊಂಡ್ರೆ ಸಾಕು, ಆರಾಮಾಗಿರಬಹುದು. ಆದರೆ ಬಾಹ್ಯಾಕಾಶದಲ್ಲಿರೋರು 4000 ಕ್ಯಾಲೋರಿ ಸೇವನೆ ಮಾಡಲೇಬೇಕು. ಇನ್ನು ಇವರಿಗೆ ಆಹಾರ, ನೀರು ಎಲ್ಲವನ್ನು ಪ್ಯಾಕ್ ಮಾಡಿ ಕಳಿಸ್ತಾರೆ. ಅವುಗಳನ್ನು ನಾರ್ಮಲ್ ಪ್ಯಾಕಿಂಗ್ ಮಾಡಲ್ಲ. ಬಾಹ್ಯಾಕಾಶದಲ್ಲಿ ಬಳಸೋ ಪ್ಲಾಸ್ಟಿಕ್ಕು, ಕ್ಯಾನು, ಜಿಪ್ಲಾಕ್ ಎಲ್ಲ ಬೇರೆಯೇ ಇರುತ್ತೆ. ಇಲ್ಲ ಅಂದರೆ ಫುಡ್ ಪ್ಯಾಕ್ ಎಲ್ಲ ಗಾಳಿಲೇ ತೇಲ್ತಿರುತ್ತೆ. ಆಹಾರಗಳು ಅಷ್ಟೇ, ಪ್ರತಿಯೊಂದನ್ನು ಒಣಗಿಸಿ ಫ್ರೀಸ್ ಮಾಡಿನೇ ಕೊಡ್ತಾರೆ, ಅದನ್ನೇ ತಿನ್ನಬೇಕು. ಇನ್ನು ನೀರು ಕುಡಿತಾರಲ್ಲ, ಒಂದೇ ಒಂದು ಡ್ರಾಪ್ ಚೆಲ್ಲಿದ್ರೂ ಆ ನೀರಿನ ಡ್ರಾಪ್ ಅಲ್ಲೇ ಸುತ್ತುತ್ತಾ ಇರುತ್ತೆ. ಒಂದು ಡ್ರಾಪ್ ಕೂಡ ಚೆಲ್ಲದಂತೆ ನೀರು ಕುಡಿಬೇಕು. ಓಕೆ, 1 ಏನು ಮಾಡ್ತಾರೆ ಅಂದರೆ ಮಲಮೂತ್ರ ವಿಸರ್ಜನೆ ಮಾಡೋದು ಹೇಗೆ? ಸುನಿತಾ ವಿಲಿಯಮ್ಸ್ ಇರಲಿ, ಯಾರೇ ಇರಲಿ, ಅವರ ದೇಹಕ್ಕೆ ಹೀರುಗೊಳವೆ ಥರ ಪೈಪ್ ಫಿಕ್ಸ್ ಮಾಡಿರ್ತಾರೆ. ಮೂತ್ರ ಇದೆಯಲ್ಲ, ಅದು ರೀಸೈಕಲ್ ಆಗಿ ಮತ್ತೆ ಅವರ ಹೊಟ್ಟೆಗೇ ಹೋಗುತ್ತೆ. ಮತ್ತೆ ನೀರು ಕುಡಿಯೋ ಹಾಗಿಲ್ಲ. ಇನ್ನು ಮಲ ವಿಸರ್ಜನೆ ಇದೆಯಲ್ಲ,
ಅದು ಈ ಪೈಪಲ್ಲೇ ಹೊರಗೆ ಬರುತ್ತೆ. ಗಟ್ಟಿಯಾಗಿರೋ ಅದನ್ನು ಪ್ಯಾಕ್ ಮಾಡಿ ಮತ್ತೆ ಭೂಮಿಗೆ ಕಳಿಸ್ತಾರೆ. ಹಾಗಾದರೆ ಈಗ ಸುನಿತಾ ವಿಲಿಯಮ್ಸ್ ಹೇಗಿದ್ದಾರೆ ಅಂದರೆ ನೋ ಡೌಟ್ ಟೆನ್ಷನ್ ಇಲ್ಲ. ಹಾಗಂತ ಅವರೇ ಹೇಳಿದ್ದಾರೆ. ಇದು ಒಂದು ಚಾಲೆಂಜ್ ಅಂತಿರೋ ಸುನಿತಾ ಮೂಳೆ ಸ್ನಾಯು ಸಣ್ಣಗಾಗೋದು ಬಾಹ್ಯಾಕಾಶದಲ್ಲಿ ಕಾಮನ್ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಬೈಕ್ ರೈಡಿಂಗ್, ಟ್ರೆಡ್ಮಿಲ್ ವಾಕಿಂಗ್, ವೇಟ್ ಲಿಫ್ಟಿಂಗ್ ಮಾಡ್ತಿದ್ದಾರಂತೆ. ಇದೆಲ್ಲದರಿಂದ ದೇಹದ ಮುಖ ರಟ್ಟೆಗಳು ಸಣ್ಣಗಾಗಿದ್ದರೂ ತೊಡೆ ಮತ್ತು ಪೃಷ್ಠಗಳು ದಪ್ಪಗಾಗಿವೆ ಅಂತ ಹೇಳಿದ್ದಾರೆ. ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋಗಿದ್ದು ಜೂನ್ 6ನೇ ತಾರೀಕು. ಜಸ್ಟ್ 8 ದಿನ ಇರಬೇಕಿತ್ತಷ್ಟೇ. ಹೋಗೋದು ಬರೋದು ಸೇರಿ ಟೋಟಲ್ 10 ದಿನ ಕೆಲಸ ಇತ್ತು. ಆದರೆ 150 ದಿನ ಮುಗಿದು ಹೋಗಿದೆ. ಆತಂಕ ಬೇಡ, ಫೆಬ್ರವರಿಯಲ್ಲಿ ಸುನಿತಾ ಬರ್ತಾರೆ ಅಂತಿದೆ ನಾಸಾ.